ಇಮ್ಯಾಜಿನ್ ಮಾಡಿ, ನಾಳೆ ಮಾರ್ನಿಂಗ್ ನೀವು ಎದ್ದೇಳ್ತೀರಾ, ಫೋನ್ ಚೆಕ್ ಮಾಡ್ತೀರಾ, ಕಾಫಿ ಕುಡಿತೀರಾ, ಎಲ್ಲವೂ ನಾರ್ಮಲ್ ಇದೆ ಅಂತ ಅನಿಸುತ್ತೆ. ಬಟ್ ಒಂದು ಇಂಪಾಸಿಬಲ್ ಥಿಂಗ್ ಆಲ್ರೆಡಿ ಆಗಿದೆ. ಅದೇನಂದರೆ ಸನ್ ಡಿಸಪಿಯರ್ ಆಗಿರುತ್ತೆ. ಹಾಗಂತ ಅದು ಎಕ್ಸ್ಪ್ಲೋರ್ಡ್ ಆಗಿರಲ್ಲ, ಅದು ಬ್ಲ್ಯಾಕ್ ಹೋಲ್ ಆಗಿ ಫಾರ್ಮ್ ಕೂಡ ಆಗಿರಲ್ಲ. ಬಟ್ ಇದ್ದಕ್ಕಿದ್ದಾಗೇನೆ ಅದು ವ್ಯಾನಿಷ್ ಆಗಿರುತ್ತೆ. ಆದರೆ ಶಾಕ್ ಏನು ಗೊತ್ತಾ, ಈ ಘಟನೆ ನಡೆದ 8 ನಿಮಿಷಗಳವರೆಗೆ ನಮಗೆ ಇದ್ರ ಬಗ್ಗೆ ಯಾವುದೇ ಅರಿವು ಕೂಡ ಇರೋದಿಲ್ಲ. ಸೂರ್ಯನಿಂದ ಬರುವ ಲೈಟ್ ಭೂಮಿಗೆ ರೀಚ್ ಆಗೋಕ್ಕೆ ಆಲ್ಮೋಸ್ಟ್ 8 ನಿಮಿಷಗಳು ತಗೊಳುತ್ತೆ. ಅಕಸ್ಮಾತ್ ಸೂರ್ಯನಾದರೂ ಡಿಸಪಿಯರ್ ಆದರೆ 8 ನಿಮಿಷಗಳವರೆಗೂ ಸೂರ್ಯ ಇನ್ನೂ ಶೈನ್ ಆಗ್ತಿದ್ದಾನೆ ಅಂತ ನಮಗನ್ಸುತ್ತೆ. ಐನ್ಸ್ಟೀನ್ ಅವರ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ ಹೇಳುತ್ತೆ, ಗ್ರಾವಿಟಿ ಕೂಡ ಲೈಟ್ ಸ್ಪೀಡಲ್ಲಿ ಟ್ರಾವೆಲ್ ಆಗುತ್ತೆ ಅಂತ. ಅಂದರೆ 8 ನಿಮಿಷಗಳವರೆಗೂ ಸೂರ್ಯನ ಗ್ರಾವಿಟಿ ಭೂಮಿ ಜೊತೆಗೆ ಮೊದಲಿನ ಥರನೇ ಇರುತ್ತೆ. ಸೊ ಭೂಮಿ ನಾರ್ಮಲ್ ಆಗಿ ಆರ್ಬಿಟ್ ಮಾಡುತ್ತೆ. ಈ ಸಿಚುವೇಷನಲ್ಲಿ ಸೋಲಾರ್ ಸಿಸ್ಟಮ್ ಕಂಪ್ಲೀಟ್ಲಿ ಸ್ಟೇಬಲ್ ಆಗಿರುತ್ತೆ. ಆದರೆ ಯಾವಾಗ ಪ್ಲ್ಯಾನೆಟ್ಸ್ಗೆ ಸನ್ಲೈಟ್ ಬರೋದು ಕಡಿಮೆ ಆಗುತ್ತೋ ಆಗ ಗ್ರಾವಿಟಿ ಕಟ್ ಆಫ್ ಆಗುತ್ತೆ. ಸೂರ್ಯನ ಮಾಸ್ನ ಕಾರಣದಿಂದ ಸ್ಪೇಸ್ ಟೈಮ್ ಕರ್ವ್ ಆಗಿರುತ್ತೆ. ಆದರೆ ಯಾವಾಗ ಸೂರ್ಯ ಅಲ್ಲಿ ಡಿಸಪಿಯರ್ ಆಗ್ತಾನೋ ಆಗ ಮತ್ತೆ ಸ್ಪೇಸ್ ಆಲ್ಮೋಸ್ಟ್ ಫ್ಲಾಟ್ ಆಗುತ್ತೆ. ಈಗ ತುಂಬ ಜನ ಯೋಚನೆ ಮಾಡ್ಬೋದು, ಸೂರ್ಯನ ಬಿಟ್ಟರೆ ಇಡೀ ಸೋಲಾರ್ ಸಿಸ್ಟಮಲ್ಲಿ ಜಾಸ್ತಿ ಮಾಸ್ ಇರೋ ವಸ್ತು ಏನಾದರೂ ಇದ್ದರೆ ಅದು ಗುರುಗ್ರಹ ಅಥವಾ ಜುಪಿಟರ್ ಪ್ಲ್ಯಾನೆಟ್ ಅಂತ. ಹೌದು, ಜುಪಿಟರ್ ತುಂಬ ಮ್ಯಾಸಿವ್ ಪ್ಲ್ಯಾನೆಟ್. ಆದರೆ ಇನ್ನೊಂದು ಡೌಟ್ ಬರಲ್ಲ, ಸೊ ಜುಪಿಟರ್ ಎಲ್ಲ ಪ್ಲ್ಯಾನೆಟ್ಸ್ನ ಹೋಲ್ಡ್ ಮಾಡ್ಬೋದಾ? ಇದಕ್ಕೆ ಆನ್ಸರ್ ನೋಡಿದ್ರೆ ನಮ್ಗೆ ಸಿಗೋದು ನೋ ಅಂತ ಇದೆ. ಆದರೆ ಈ ಪ್ಲ್ಯಾನೆಟ್ ತನ್ನ ನ್ಯಾಚುರಲ್ ಸ್ಯಾಟಲೈಟ್ಸ್ಗಳನ್ನ ಅಥವಾ ನೈಸರ್ಗಿಕ ಉಪಗ್ರಹಗಳನ್ನ ಹೋಲ್ಡ್ ಮಾಡುತ್ತೆ, ಮತ್ತು ತನ್ನ ಅಕ್ಕಪಕ್ಕ ಇರೋ ಆಸ್ಟ್ರಾಯ್ಡ್ಸ್ ಮತ್ತು ಸ್ಪೇಸ್ ಡಸ್ಟ್ಗಳನ್ನ ಕಂಟ್ರೋಲ್ ಮಾಡುತ್ತೆ. ಆದರೆ ಸಂಪೂರ್ಣ ಸೋಲಾರ್ ಸಿಸ್ಟಮ್ನ ಕಂಟ್ರೋಲ್ ಮಾಡೋದಕ್ಕೆ ಇದರಿಂದ ಆಗೋದಿಲ್ಲ. ಸೊ ಈ ರೀತಿ ಆದಾಗ ಏನಾಗಬಹುದು? ಎಲ್ಲ ಗ್ರಹಗಳು ರೋಗ್ ಪ್ಲ್ಯಾನೆಟ್ಗಳಾಗ್ತವೆ. ರೋಗ್ ಪ್ಲ್ಯಾನೆಟ್ ಅಂದರೆ ಏನು ಗೊತ್ತಾ? ಯಾವುದೇ ಸ್ಟಾರ್ಸ್ನ ಗ್ರಾವಿಟಿಗೆ ಒಳಗಾಗದೆ ತಮ್ಮಷ್ಟಕ್ಕೆ ತಾವೇ ಡಾರ್ಕ್ ಸ್ಪೇಸ್ನಲ್ಲಿ ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇರೋದು. ಆ ರೀತಿ ಪ್ಲ್ಯಾನೆಟ್ಸ್ಗಳನ್ನ ರೋಗ್ ಪ್ಲ್ಯಾನೆಟ್ಗಳಂತ ಕರೀತಾರೆ. ನಮ್ಮ ಗ್ಯಾಲಕ್ಸಿಯಲ್ಲಿ ಇದೇ ರೀತಿ ರೋಗ್ ಪ್ಲ್ಯಾನೆಟ್ಸ್ಗಳು ತುಂಬ ಇದ್ದಾವೆ. ನಮ್ಮ ಭೂಮಿ ಕೂಡ ಅವುಗಳಲ್ಲಿ ಒಂದು ಆಗಬಹುದು.